ನಮಸ್ಕಾರ ಸ್ನೇಹಿತರೆ, ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 ಬಗ್ಗೆ ನೋಡೋಣ. ಹಾಗೆ ಆ ಸ್ಕಾಲರ್ಶಿಪ್ಗೆ ಯಾವ ಥರ ಅಪ್ಲೈ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಎಲಿಜಿಬಿಲಿಟಿ ಏನಿದೆ, ಹಾಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ, ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಏನಿದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ನೀವು ಕ್ರೋಮಲ್ಲಿ ಹೋಗಿ ಸರ್ಚಲ್ಲಿ ಹೋಗಿ ಇದನ್ನು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ನೀವು ಟೈಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಫಸ್ಟ್ ಲಿಂಕೇ ಬರುತ್ತೆ ನಿಮಗೆ, ಬಡಿ ಫಾರ್ ಸ್ಟಡಿಯಿಂದ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಹೋಮ್ ಪೇಜು ಓಪನ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ನೋಡ್ಬೋದು ಯಾವ್ಯಾವೆಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಅಪ್ಲೈ ಮಾಡ್ಬೋದು, ಹಾಗೆ ಏನೆಲ್ಲ ಎಲಿಜಿಬಿಲಿಟಿ ಇದೆ, ಹಾಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಹಾಗೆ ಡೆಡ್ಲೈನ್ ಏನಿದೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ಈ ಟಾಟಾ ಸ್ಕಾಲರ್ಶಿಪ್ ನೀವು ನೋಡ್ಬೋದು ಕ್ಲಾಸ್ 11, ಕ್ಲಾಸ್ 12, ಅದ್ರ ಜೊತೆಗೆ ಜನರಲ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಅಂದರೆ ನಾರ್ಮಲ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು, ಪಾಲಿಟೆಕ್ನಿಕ್, ಡಿಪ್ಲೊಮಾ, ITI ಈ ಎಲ್ಲ ಸ್ಟೂಡೆಂಟ್ಸು ಸಹ ಅಪ್ಲೈ ಮಾಡ್ಬೋದು. ಇಲ್ಲಿ 3 ವೆರೈಟಿ ಸ್ಕಾಲರ್ಶಿಪ್ ಇದೆ ನೋಡ್ಬೋದು. ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ದ ಕ್ಲಾಸ್ 11 and 12 ಅಂತ, ಇನ್ನೊಂದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ದ ಜನರಲ್ ಗ್ರ್ಯಾಜುಯೇಷನ್, ಪಾಲಿಟೆಕ್ನಿಕ್, ಡಿಪ್ಲೊಮಾ ಆ್ಯಂಡ್ ITI ಸ್ಟೂಡೆಂಟ್ಸ್, ಇನ್ನೊಂದು ಬಂದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ದ ಸ್ಪೆಷಲಿ ಡಿಸಿಪ್ಲಿನ್ ಪ್ರೋಗ್ರಾಮ್ಸ್ ಅಂತ. ಅಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದೆ, ಅಂದರೆ ಲೈಕ್ ಮೆಡಿಕಲಿಂದ ಹಿಡಿದು ಏರೋಸ್ಪೇಸ್ ಇಂಜಿನಿಯರಿಂಗಿಂದ ಹಿಡಿದು ಡಿಫ್ರೆಂಟ್ ಕೋರ್ಸಸ್ ಇದೆ, ಅವುಗಳಿಗೂ ಸಹ ಸ್ಕಾಲರ್ಶಿಪ್ ಅವೈಲಬಿಲಿಟಿ ಇದೆ. ಮೊದಲನೇದಾಗಿ ಬರೋಣ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಕ್ಲಾಸ್ 11 ಮತ್ತು 12 ಸ್ಟೂಡೆಂಟ್ಸ್ಗೆ. ಈಗ ಅದರ ಡೀಟೇಲ್ಸ್ ನೋಡೋದಾದರೆ, ಈಗ ಇದು ಇಂಡಿಯನ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗುತ್ತೆ. ಜೊತೆಗೆ ಸ್ಟೂಡೆಂಟ್ಸ್ ಕರೆಂಟ್ಲಿ ಎನ್ರೋಲ್ಡ್ ಇನ್ ದ ಕ್ಲಾಸ್ 11-12 ಅಂದರೆ ಈಗ ಪ್ರೆಸೆಂಟ್ ಇಯರಲ್ಲಿ 2025ರಲ್ಲಿ ಯಾರೆಲ್ಲ ಫಸ್ಟ್ PUC ಅಥವಾ ಕ್ಲಾಸ್ 11 ಅಥವಾ ಕ್ಲಾಸ್ 12ಗೆ ಎನ್ರೋಲ್ ಆಗಿರ್ತಾರೆ, ಆ ಸ್ಟೂಡೆಂಟ್ಸ್ಗಳು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತಾರೆ. ಇದು ಕ್ಲಾಸ್ 11, ಕ್ಲಾಸ್ 12 ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಗೆ. ಮತ್ತು ಅವರು ಮಿನಿಮಮ್ 60% ಸ್ಕೋರ್ ಮಾಡಿರಬೇಕು ಪ್ರೀವಿಯಸ್ ಎಕ್ಸಾಮಲ್ಲಿ. ಈಗ ಅಂದರೆ ಕ್ಲಾಸ್ 11ಗೆ ಯಾರು ಜಾಯ್ನ್ ಆಗಿರ್ತಾರೆ ಅವರು 10ನಲ್ಲಿ, ಅವರು ಮಿನಿಮಮ್ 60% ಸ್ಕೋರ್ ಮಾಡಿರಬೇಕಾಗತ್ತೆ. ಅದುವೇ ಕ್ಲಾಸ್ 12 ಸ್ಟೂಡೆಂಟ್ಸ್ ಆದರೆ 11ನಲ್ಲಿ 60% ಸ್ಕೋರ್ ಮಾಡಿರಬೇಕಾಗಿರುತ್ತೆ. ಹಾಗೆ ಅವರ ಫ್ಯಾಮಿಲಿ ಇನ್ಕಮ್ ಬಂದು ಲೆಸ್ ದ್ಯಾನ್ 2.5 lakhs ಇರಬೇಕಾಗತ್ತೆ. ಆ್ಯಂಡು ಅವರು ನಮ್ಮ ಇಂಡಿಯಾದಲ್ಲಿ ರೆಕಗ್ನೈಸ್ಡ್ ಯೂನಿವರ್ಸಿಟೀಸಲ್ಲಿ, ಇನ್ಸ್ಟಿಟ್ಯೂಷನಲ್ಲಿ ಅವರು ಓದ್ತಿರ್ಬೇಕಾಗಿರುತ್ತೆ. ಹಾಗೆ ಚಿಲ್ಡ್ರನ್ ಆಫ್ ಎಂಪ್ಲಾಯೀಸ್ ಆಫ್ ಟಾಟಾ ಕ್ಯಾಪಿಟಲ್ ಆ್ಯಂಡ್ ಬಡಿ ಸ್ಟಡಿ ಆರ್ ನಾಟ್ ಎಲಿಜಿಬಲ್. ಅಂದರೆ ಟಾಟಾ ಕ್ಯಾಪಿಟಲಲ್ಲಿ ಯಾರು ಪೇರೆಂಟ್ಸ್ ವರ್ಕ್ ಮಾಡ್ತಿರ್ತಾರೆ ಅವ್ರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗೆ ಬಡಿ ಫಾರ್ ಸ್ಟಡಿಯಲ್ಲೂ ಸಹ ಯಾರು ಓದ್ತಿರ್ತಾರೆ, ಅಂದರೆ ಯಾರು ವರ್ಕ್ ಮಾಡ್ತಿರ್ತಾರೆ ಅವರ ಮಕ್ಕಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ. ಅದು ಬಿಟ್ಟರೆ ಇನ್ನೆಲ್ಲ ಕ್ಯಾಂಡಿಡೇಟ್ಸ್ಗೆ, ಎಲ್ಲ ಸ್ಟೂಡೆಂಟ್ಸ್ಗೂ ಸಹ ಇದು ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಇದು ಕಂಪ್ಲೀಟಾಗಿ ಈ ಸ್ಕಾಲರ್ಶಿಪ್ ಸಿಗುವಂಥದ್ದು ಪ್ಯೂರ್ಲಿ ಬೇಸ್ಡ್ ಆನ್ ದಿ ಕಾಂಬಿನೇಷನ್ ಆಫ್ ದಿ ಅಕಾಡೆಮಿಕ್ ಎಕ್ಸಲೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಅಂದರೆ ನೀವು ಮಾರ್ಕ್ಸ್ ಯಾವ ಥರ ತೊಗೊಂಡಿರ್ತೀರ, ಅಕಾಡೆಮಿಕ್ ನೀವು ಯಾವ ಥರ ಚೆನ್ನಾಗಿ ಅಚೀವ್ ಮಾಡಿರ್ತೀರ, ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಂದರೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್, ಅದ್ರ ಬೇಸಿಸ್ ಮೇಲೆ ಎರಡನ್ನು ಕಂಬೈಂಡ್ ಮಾಡಿ ಅವರು ನಿಮಗೆ ಈ ಸ್ಕಾಲರ್ಶಿಪ್ಪನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಈಗ PUC ಸ್ಕಾಲರ್ಶಿಪ್ ಬರೋದು ನೋಡಿದ್ರೆ, ಅಂದರೆ 11th 12th ಸ್ಕಾಲರ್ಶಿಪ್ ನೋಡೋದಾದರೆ, ನಿಮ್ಮದೇನೋ 10th ಅಂದರೆ ಪ್ರೀವಿಯಸ್ ಎಕ್ಸಾಮಿನಲ್ಲಿ 60 to 80% ಸ್ಕೋರ್ ಮಾಡಿದರೆ ನಿಮ್ಮ ಟ್ಯೂಷನ್ ಅಥವಾ ಕೋರ್ಸ್ ಫೀಸ್, ಅಂದರೆ ನೀವೇನು ಕಾಲೇಜ್ ಫೀಸ್ ಪೇ ಮಾಡಿರ್ತೀಯ ಅದರಲ್ಲಿ 80% ನಿಮಗೆ, ಅಥವಾ 10,000 ಯಾವುದು ಕಡಿಮೆ ಇರುತ್ತೋ ಅದರಲ್ಲಿ ಅಷ್ಟು ಕವರ್ ಆಗುತ್ತೆ ನಿಮಗೆ. ಮತ್ತು ಸ್ಟೂಡೆಂಟ್ಸ್ ಸ್ಕೋರಿಂಗ್ 81 to 90%, ನೀವೇನಾದ್ರು ಪ್ರೀವಿಯಸ್ ಎಕ್ಸಾಮಲ್ಲಿ 81 to 90% ತೊಗೊಂಡಿದ್ರೆ ನಿಮ್ಮ ಆಲ್ಮೋಸ್ಟ್ ಈಗ 80% ಕವರ್ ಆಗುತ್ತೆ, ಅಂದರೆ 12,000ವರೆಗೂ ಕವರ್ ಆಗುತ್ತೆ. ಮತ್ತು ಯಾರು 91% ಆ್ಯಂಡ್ ಅಬೋವ್ ತೊಗೊಂಡಿರ್ತೀರ ಪ್ರೀವಿಯಸ್ ಎಕ್ಸಾಮಲ್ಲಿ ಅವ್ರದ್ದು 80%, ಅಂದರೆ ಆಲ್ಮೋಸ್ಟ್ 15,000ವರೆಗೂ ಕವರ್ ಆಗುತ್ತೆ. ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡಿದರೆ, ಫೋಟೋ ಐಡೆಂಟಿ ಪ್ರೂಫ್ ಬೇಕಾಗುತ್ತೆ, ಮತ್ತು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋಗ್ರಾಫ್ ಬೇಕಾಗುತ್ತೆ, ಇನ್ಕಮ್ ಪ್ರೂಫ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಪ್ರೂಫ್ ಆಫ್ ಅಡ್ಮಿಷನ್ ಅಂದರೆ ನೀವು ಸ್ಕೂಲಲ್ಲಿ ಅಡ್ಮಿಷನ್ ಆಗಿರೋದಕ್ಕೆ ಒಂದು ಪ್ರೂಫ್ ಬೇಕಾಗುತ್ತೆ, ಲೈಕ್
ಸ್ಕೂಲ್ ಕಾಲೇಜ್ ID ಕಾರ್ಡ್ ಸರ್ಟಿಫಿಕೇಟು ಅಥವಾ ಕರೆಂಟ್ ಅಕಾಡೆಮಿಕ್ ಇಯರ್ ಫೀಸ್ ರಿಸಿಪ್ಟ್ ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಅಥವಾ ಕ್ಯಾನ್ಸಲ್ ಚೆಕ್ ಆದರೂ ಕೊಡ್ಬೋದು, ಪಾಸ್ಬುಕ್ ಕಾಪಿ ಆದರೂ, ಮಾರ್ಕ್ ಶೀಟ್ ಅಂದರೆ ನೀವು ಪ್ರೀವಿಯಸ್ ಎಕ್ಸಾಮಲ್ಲಿ ಯಾವುದು ಪಾಸ್ ಮಾಡಿರ್ತೀರ ಅದು ಮಾರ್ಕ್ ಶೀಟ್ಗಳು ಸಹ ಬೇಕಾಗುತ್ತೆ, ಮತ್ತು ಡಿಸಬಿಲಿಟಿ ಏನಾದರೂ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಏನಾದ್ರು ಅಪ್ಲೈ ಆದರೆ ಲೈಕ್ SC ST OBC ಏನಾದ್ರು ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸಹ ಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸನ್ನ ಇಟ್ಕೊಂಡು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ಅಪ್ಲೈ ನೌ ಅಂತ ಮೇಲೇನಿದೆಯಲ್ಲ ಕಾಣಿಸಿದೆಯಲ್ಲ ಅದನ್ನಾದ್ರು ಕ್ಲಿಕ್ ಮಾಡ್ಬೋದು. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪೇಜಿಗೆ ತೊಗೊಂಡೋಗುತ್ತೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಫಸ್ಟು ರಿಜಿಸ್ಟ್ರೇಷನ್ ಆಗಿದ್ದರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಆದಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅವುಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಲವೊಂದು ಡೀಟೇಲ್ಸನ್ನು ಕೇಳುತ್ತೆ, ಫಿಲ್ ಮಾಡಿ. ಅದಾದ ನಂತರ ಸಬ್ಮಿಟ್ ಬಟನ್ ಇರುತ್ತೆ. ಫೈನಲ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಅಷ್ಟಾದಮೇಲೆ ನಿಮಗೆ ಮೇಲಲ್ಲಿ ಕನ್ಫರ್ಮೇಷನ್ ಬರುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. ಇದು ಕ್ಲಾಸ್ 11 ಮತ್ತು ಕ್ಲಾಸ್ 12 ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಯಿತು. ನೆಕ್ಸ್ಟ್ ಬರೋಣ. ಸೆಕೆಂಡ್ ಒನ್ ಬಂದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ದ ಜನರಲ್ ಗ್ರ್ಯಾಜುಯೇಷನ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ITI ಸ್ಟೂಡೆಂಟ್ಸ್. ಇಲ್ಲಿ ಗ್ರ್ಯಾಜುಯೇಷನ್ ಅಂತಂದಿದ ತಕ್ಷಣ ನಿಮಗೆ ಎಲ್ಲ BCom BSc BA ಯಾವೆಲ್ಲ ಗ್ರ್ಯಾಜುಯೇಷನ್ಸ್ ಬರುತ್ತೆ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸು ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಅದು ಸಹ ನಿಮಗೆ ಕವರ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸು ಸಹ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ ಡಿಪ್ಲೊಮಾ ಮತ್ತು ITI ಸ್ಟೂಡೆಂಟ್ಸು ಸಹ ಅಪ್ಲೈ ಮಾಡ್ಬೋದು. ಮಿನಿಮಮ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನಲ್ಲಿ ನಿಮಗೆ 60% ಮಿನಿಮಮ್ ಮಾರ್ಕ್ಸ್ ತೊಗೊಂಡಿರಬೇಕು. ಅಥವಾ ನೀವೇನಾದರೂ ಈಗ ಸೆಕೆಂಡ್ ಇಯರ್ BSc ಮಾಡ್ತಿದ್ರೆ ಅಥವಾ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾಯಿದ್ರೆ ಅವರು ಈಗ ಫಸ್ಟ್ ಇಯರ್ ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್ಗಳಲ್ಲಿ 60% ಮಿನಿಮಮ್ ಮಾರ್ಕ್ಸ್ ತೊಗೊಂಡಿರಬೇಕಾಗತ್ತೆ. ಮತ್ತು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇರಬೇಕಾಗತ್ತೆ. ಆ್ಯಂಡ್ ನೀವು ನಮ್ಮ ಇಂಡಿಯಾದಲ್ಲಿ ರೆಕಗ್ನೈಸ್ ಆಗಿರುವಂಥ ಯೂನಿವರ್ಸಿಟಿಗಳಲ್ಲಿ ಓದ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಅದಾದ ನಂತರ ಅಗೈನ್ ಮತ್ತೆ ನಿಮಗೆ ಸ್ಕಾಲರ್ಶಿಪ್ ಬರೋದು ನೋಡಿದ್ರೆ ನೀವು ಪ್ರೀವಿಯಸ್ ಎಕ್ಸಾಮಲ್ಲಿ 60 to 80% ತೊಗೊಂಡಿದ್ರೆ 12,000ವರೆಗೂ ಕವರ್ ಆಗುತ್ತೆ. 81 to 90% ತೊಗೊಂಡ್ರೆ ಅಪ್ ಟು 15,000ವರೆಗೂ ಕವರ್ ಆಗುತ್ತೆ. ಫೀಸು ಅಂದರೆ ನಿಮಗೆ ಫೀಸ್ ಏನು ಕಂಪ್ಲೀಟ್ ಇರುತ್ತೆ ಸ್ಕಾಲರ್ಶಿಪ್ ಇಷ್ಟು ಸಿಗುತ್ತೆ 12,000ವರೆಗೂ. 15,000 ನಿಮಗೆ 81 to 90%ವರೆಗೂ ತೊಗೊಂಡಿದ್ರೆ 91% ಆ್ಯಂಡ್ ಎಬೋ ತೊಗೊಂಡಿದ್ರೆ ನೀವು ಆಲ್ಮೋಸ್ಟ್ ನಿಮಗೆ 18,000 ಸ್ಕಾಲರ್ಶಿಪ್ ಸಿಗುತ್ತೆ. ಡಾಕ್ಯುಮೆಂಟ್ಸ್ ಸೇಮ್ ಪ್ರೀವಿಯಸ್ ಏನು ಹೇಳಿದ್ದೆ ಅದೇ ಥರನೇ ಡಾಕ್ಯುಮೆಂಟ್ಸ್ ಇಲ್ಲೂ ಸಹ ಬೇಕಾಗುತ್ತೆ ನಿಮಗೆ. ಅದನ್ನು ತೊಗೊಂಡು ಅದೇ ಥರ ಸೇಮ್ ಅಪ್ಲಿಕೇಶನು ಅದೇ ಥರನೇ ಅಪ್ಲೈ ಮಾಡುವಂಥದ್ದು. ನೆಕ್ಸ್ಟ್ ಬರೋದಾದರೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ದ ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ನಾನು ಆಗಲೇ ಡಿಸ್ಕಷನ್ ಮಾಡಿದಾಗೆ ಸ್ವಲ್ಪ ನೋಡೋದಾದರೆ ಎಕ್ಸ್ಟ್ರಾ ಅಂದರೆ ಎಲಿಜಿಬಿಲಿಟಿ ಎಲ್ಲ ಸೇಮ್ ಇದೆ ನಿಮಗೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸ್ಟೂಡೆಂಟ್ಸ್ ಯಾವ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದರೆ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಂದರೆ ಗ್ರ್ಯಾಜುಯೇಷನ್ ಲೈಕ್ ಮೆಡಿಸಿನ್, ವೆಟರ್ನರಿ ಮೆಡಿಸಿನ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಕ್ವಾಂಟಮ್ ಫಿಸಿಕ್ಸ್, ಆಸ್ಟ್ರೋಫಿಸಿಕ್ಸ್, ಆರ್ಕಿಟೆಕ್ಚರ್, ಮ್ಯಾಥಮೆಟಿಕಲ್ ಸೈನ್ಸಸ್ ಮತ್ತು ಅದರ್ ಸ್ಪೆಷಲೈಸ್ಡ್ ಸೈನ್ಸ್ ಡಿಸಿಪ್ಲಿನ್ಸ್ ಇನ್ಕ್ಲೂಡಿಂಗ್ ಬಯಾಲಜಿ, ಬಾಟ್ನಿ, ಜುವಾಲಜಿ, ಫಾರೆಸ್ಟ್ರಿ, ಮೆಟ್ರಾಲಜಿ, ನ್ಯೂಕ್ಲಿಯರ್ ಸೈನ್ಸ್, ಮಾಲಿಕ್ಯುಲರ್ ಕೆಮಿಸ್ಟ್ರಿ, ಜೆನೆಟಿಕ್ಸ್, ಆಂಥ್ರೋಪಾಲಜಿ, ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇವೆಲ್ಲ ನೀವು ಕೋರ್ಸ್ಗಳಲ್ಲಿ ಯಾರೆಲ್ಲ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡ್ತಿರ್ತೀರ ಸೊ ಆ ಸ್ಟೂಡೆಂಟ್ಸು ಸಹ ಎಲಿಜಿಬಲ್ ಆಗಿರ್ತಾರೆ. ಈಗ ನಾನೇನು ಹೇಳಿದೆ ಮೆಡಿಕಲಿಂದ ಇಂಜಿನಿಯರಿಂಗ್ ಸ್ಟ್ರೀಮ್ಸಿಂದ ಹಿಡಿದು ಆಲ್ಮೋಸ್ಟ್ ಕಾಮರ್ಸ್ವರೆಗೂ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ವರೆಗೂ ಕಂಪ್ಲೀಟಾಗಿ ಈ ಎಲ್ಲ ಸ್ಕಾಲರ್ಶಿಪ್ ಈ ಎಲ್ಲ ಕ್ಯಾಂಡಿಡೇಟ್ಸು ಕೋರ್ಸಲ್ಲಿ ಓದ್ತಿರುವಂಥ ಕ್ಯಾಂಡಿಡೇಟ್ಸು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ಅದೇ ಥರನೇ ನಿಮಗೆ ಬೆನಿಫಿಟ್ ನೋಡೋದಾದರೆ ಆಲ್ಮೋಸ್ಟ್ ನಿಮಗಿಲ್ಲಿ ಅಪ್ ಟು 1 lakhವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ ಈ ಸ್ಕಾಲರ್ಶಿಪ್ಪಲ್ಲಿ. ಓಕೆ, ಸೊ ಇಷ್ಟಾಯಿತು ನಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸ್ಕಾಲರ್ಶಿಪ್ಪು. ಮತ್ತು ಡೆಡ್ಲೈನ್ ನೋಡೋದಾದರೆ 3 ಸ್ಕಾಲರ್ಶಿಪ್ಗಳಿಗೆ ಡೆಡ್ಲೈನ್ ಬಂದು 11th January 2026 ಆಗಿರುತ್ತೆ. ಸೊ ಅಷ್ಟರ ಒಳಗಡೆ ನೀವು ಕಂಪ್ಲೀಟಾಗಿ ಈ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಕೆಲವೊಂದು ಸ್ಕಾಲರ್ಶಿಪ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ, ಕೆಲವರೆಲ್ಲ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಕೆಲವರಿಗೆ 3 ಸ್ಕಾಲರ್ಶಿಪ್ ಆಗಿದೆ. ಕೆಲವರು ಸ್ಟೂಡೆಂಟ್ಸ್ ಆಲ್ರೆಡಿ ವಿಡಿಯೋ ಮಾಡಿದಾಗ ನನಗೆ ಕಾಮೆಂಟು ಸಹ ಮಾಡಿದ್ದಾರೆ, ಸರ್ ನಮಗೆ 2 ಸ್ಕಾಲರ್ಶಿಪ್ ಆಗಿತ್ತು, 3 ಸ್ಕಾಲರ್ಶಿಪ್ ಆಗಿದೆ, ಥ್ಯಾಂಕ್ ಯು ಸರ್ ಅಂತ ಅಂದ್ಬಿಟ್ಟು. ಸೊ ಅದೇ ಥರನೇ ಇದನ್ನು ಸಹ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲರಿಗೂ
ಮಿನಿಮಮ್ ಒಂದು ಸ್ಕಾಲರ್ಶಿಪ್ ಆದರೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಷನ್ಗಳಿಗೆ ನಂದು ವಾಟ್ಸಪ್ ಒಂದು ಚಾನಲ್ ಇದೆ. ಆ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು, ನೀವು ಜಾಯ್ನ್ ಆಗ್ಬೋದು. ನಿಮಗೆ ಯಾವುದೇ ಫಸ್ಟ್ ಇನ್ಫಾರ್ಮೇಷನ್ ಬಂದರೂ ನಿಮಗೆ ಅದ್ರಲ್ಲಿ ಪಾಸ್ ಮಾಡ್ತೇನೆ. ಸೊ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.